ಅಶ್ವಕೃಷಿಗೆ ಸ್ವಾಗತ. ನಾನು ಲಕ್ಷ್ಮಿ. ಹಾವೇರಿ ಜಿಲ್ಲೆಯ ರೈತರಿಗೆ ಏತ ನೀರಾವರಿ ಯೋಜನೆ ಭಾಗ್ಯ ಮರೀಚಿಕೆಯಾಗಿದೆ. ಭಾರೀ ಮಳೆಯಿಂದಾಗಿ ಕಳೆದ ಒಂದು ವಾರದಿಂದ ನದಿಗಳು ತುಂಬಿ ಹರಿತಾ ಇವೆ. ದಿನದಿಂದ ದಿನಕ್ಕೆ ನದಿಯ ನೀರಿನ ಹರಿವು ಕೂಡ ಹೆಚ್ಚಾಗ್ತಾ ಇದೆ. ಈ ಹಿಂದೆ ಸರ್ಕಾರ ರೈತರಿಗೆ ಅನುಕೂಲವಾಗಲೆಂದೇ ಏತ ನೀರಾವರಿ ಯೋಜನೆ ಜಾರಿಗೆ ತಂದಿದೆ. ನದಿ ನೀರು ಪೈಪ್ಲೈನ್ ಮೂಲಕವಾಗಿ ಹಾವೇರಿ ಜಿಲ್ಲೆಯ ಕೆರೆಗಳಿಗೆ ಹೋಗ್ತಾ ಇತ್ತು. ಇದರಿಂದ ಜಿಲ್ಲೆಯ ಎಲ್ಲಾ ಕೆರೆಗಳು ಭರ್ತಿಯಾಗಿರ್ತಿತ್ತು. ಈ ವರ್ಷ ಮಾತ್ರ ಏಕ ನೀರಾವರಿ ಇಲಾಖೆ ಅಧಿಕಾರಿಗಳ ಎಡವಟ್ಟಿನಿಂದ ಕೆರೆಗಳಲ್ಲಿ ಖಾಲಿಯಾಗಿವೆ. ಜುಲೈ ತಿಂಗಳು ಮುಗಿತಾ ಬಂದರೂ ಕೂಡ ಇನ್ನೂ ಕೂಡ ಕೆರೆಗಳಲ್ಲಿ ನೀರು ಬಿಡ್ತಾ ಇಲ್ಲ. ದಿನನಿತ್ಯ ಸಾಕಷ್ಟು ನೀರು ಬೇರೆ ಬೇರೆ ಕಡೆ ಹರಿದು ಹೋಗ್ತಾ ಇದೆ. ರೈತರು ಈಗಾಗಲೇ ಹಲವು ಬಾರಿ ಹೋರಾಟವನ್ನ ಮಾಡಿದ್ದಾರೆ. ಆದರೂ ನಿರ್ಲಕ್ಷ್ಯ ಧೋರಣೆ ಬಿಟ್ಟಿಲ್ಲ. ಹಾಗೂ ಪೈಪ್ಲೈನ್ ನಲ್ಲಿ ಸಣ್ಣ ಪುಟ್ಟ ರಿಪೇರಿ ಅಗತ್ಯವಿದ್ರೂ ಕ್ರಮ ಕೈಗೊಂಡಿಲ್ಲ. ಅಧಿಕಾರಿಗಳ ಎಡವಟ್ಟಿನಿಂದಾಗಿ ನೀರಿಗಾಗಿ ರೈತರು ಜಾತಕ ಪಕ್ಷಿಯಂತೆ ಕಾಯ್ತಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ ಏತ ನೀರಾವರಿ ಮೂಲಕ ಸಾಕಷ್ಟು ಕೆರೆಗಳಿಗೆ, ಅಂದರೆ ನದಿಯ ನೀರು ಹೆಚ್ಚಾದ ಸಮಯದಲ್ಲಿ ಕೆರೆಗಳಿಗೆ ನೀರನ್ನು ಬಿಡುತ್ತಿದ್ದು, ಈ ಒಂದು ಏತ ನೀರಾವರಿ ಪ್ರಾರಂಭವಾಗಿ ಸುಮಾರು 4 ವರ್ಷಗಳು ಕಳೆದಿವೆ. ಯಾಕಂತಂದರೆ ಎಲ್ಲ ಕೆರೆಗಳಿಗೂ ಕೂಡ ಪೈಪ್ಲೈನ್ ಅಳವಡಿಕೆ ಮಾಡಿ ನದಿಯ ಮೂಲಕ ಏತ ನೀರಾವರಿ ಯೋಜನೆಯ ಮೂಲಕ ನೀರನ್ನು ಬಿಡ್ತಾ ಇದ್ರು. ಆದರೆ ಈ ವರ್ಷ ಅಧಿಕಾರಿಗಳ ಒಂದು ದಿವ್ಯ ನಿರ್ಲಕ್ಷ್ಯದಿಂದ ಸಂಬಂಧಪಟ್ಟ ಇಲಾಖೆ ಇದುವರೆಗೂ ಕೂಡ ಕೆರೆಗಳಿಗೆ ನೀರನ್ನು ಬಿಡ್ತಾ ಇಲ್ಲ. ನೀವು ಈಗ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ಯಾಕಂತಂದರೆ ಇಲ್ಲಿ ಪೈಪ್ಲೈನ್ ಅನ್ನು ಅಳವಡಿಸಿದ್ದಾರೆ. ಏತ ನೀರಾವರಿ ಅಂದರೆ ನದಿಗಳಿಂದ ಡೈರೆಕ್ಟಾಗಿ ಪಂಪ್ ಹೌಸ್ ಮೂಲಕ ಈ ಒಂದು ಪೈಪ್ಲೈನ್ ಮೂಲಕ ಪ್ರತಿಯೊಂದು ಕೆರೆಗಳಿಗೆ, ಬೃಹತ್ ಕೆರೆಗಳಿಗೆ ನೀರು ಬರುವಂಥದ್ದು. ಆದರೆ ಈಗ ನಾವು ಸದ್ಯದಲ್ಲಿ ಜುಲೈ ತಿಂಗಳಲ್ಲಿ ಇದ್ದೀವಿ. ಆದರೆ ಜುಲೈ ತಿಂಗಳು ಬಂದರೂ ಕೂಡ ನೀರು ಇನ್ನೂವರೆಗೂ ಸಂಬಂಧಪಟ್ಟ ಇಲಾಖೆ ನೀರು ಬಿಟ್ಟಿಲ್ಲ. ಯಾಕಂತಂದರೆ ಹೊಳೆ ನೋಡಿದರೆ ತುಂಬಿ ಹರಿತಾ ಇದೆ. ನದಿಗಳು, ಎಲ್ಲ ನದಿಗಳು ಕೂಡ ಹಾವೇರಿ ಜಿಲ್ಲೆಯಾದಂಥ ವರದಾ ನದಿ ಆಗಿರ್ಬೋದು, ಸಾಕಷ್ಟು ನದಿಗಳು, ಹೊಳೆಗಳು ಎಲ್ಲವೂ ಕೂಡ ತುಂಬಿ ಹರಿತಿದೆ. ಆದರೆ ಈ ಪೈಪ್ಲೈನ್ನಲ್ಲಿ ಮಾತ್ರ ಇದುವರೆಗೂ ನೀರು ಬರ್ತಾ ಇಲ್ಲ. ಯಾಕಂದರೆ ಅಧಿಕಾರಿಗಳು ಇಷ್ಟೊಂದು ನಿರ್ಲಕ್ಷ್ಯ ಯಾಕೆ ತೋರ್ತಿದ್ದಾರೆ? ಯಾಕಂದರೆ ಅಲ್ಲಿ ಹೆಚ್ಚಾದ ನೀರು ಪೋಲಾಗ್ತಾ ಇದೆ, ಬೇರೆ ಬೇರೆ ಕಡೆ ಹರಿದು ಹೋಗ್ತಾ ಇದೆ. ಅದೇ ನೀರನ್ನು ಕೆರೆಗಳಿಗೆ ಬಿಟ್ಟರೆ ಕೆರೆಗೆ ಮತ್ತೆ ಮರುಜೀವ ಬಂದಂತಾಗುತ್ತದೆ. ಇಲ್ಲಿನ ಸಂಬಂಧಪಟ್ಟ ರೈತರಿಗಾಗಿರ್ಬೋದು ಅಥವಾ ನೀರಾವರಿಗೆ ಆಗಿರ್ಬೋದು ಒಳ್ಳೆಯ ನೀರು ಕೂಡ ಸಿಗುತ್ತೆ. ಆದರೆ ಅಧಿಕಾರಿಗಳು ಮಾತ್ರ ಇದುವರೆಗೂ ಕೂಡ ನೀರು ಹಾಳಾಗುತ್ತಿದ್ದರು, ನದಿಯ ನೀರು ಹಾಳಾಗುತ್ತಿದ್ದರೂ ಕೆರೆಗಳಿಗೆ ನೀರು ಬಿಡ್ತಾ ಇಲ್ಲ. ಯಾಕಂತಂದರೆ ಈ ಹಿಂದೆ ಸರ್ಕಾರ ರೈತರಿಗೆ ಆಗಲಿ ಗ್ರಾಮಕ್ಕೆ ಅನುಕೂಲವಾಗೊಂದು ಕೋಟ್ಯಾಂತರ ರು ಖರ್ಚು ಮಾಡಿ ಏತ ನೀರಾವರಿ ಯೋಜನೆ ತಂದಿದೆ. ಆದರೆ ಅಧಿಕಾರಿಗಳ ಇವತ್ತು ನಿರ್ಲಕ್ಷ್ಯದಿಂದ ಕೆರೆಗಳೆಲ್ಲವೂ ಕೂಡ ಮಳೆಗಾಲ ಮುಗೀತಾ ಬಂದರೂ ಕೆರೆಗಳೆಲ್ಲವೂ ಕೂಡ ಖಾಲಿಯಾಗಿದೆ. ಇಷ್ಟೊಂದು ನಿರ್ಲಕ್ಷ್ಯವನ್ನು ಅಧಿಕಾರಿಗಳು ತೋರ್ತಾ ಇದ್ದಾರೆ. ನೀವು ದೃಶ್ಯದಲ್ಲಿ ನೋಡಿದ್ರಿ. ಯಾಕಂತಂದರೆ ಇದುವರೆಗೂ ಕೂಡ ಒಂದು ಹನಿ ಕೂಡ ಆ ಪೈಪ್ಲೈನ್ ಮೂಲಕ ನೀರು ಬಂದಿಲ್ಲ. ಇನ್ನಾದರೂ ನೀರು ಬಿಡಬೇಕೆನ್ನೋದು ನಮ್ಮ ಆಶಯ. ಇರಂಗೌಡ ಪಾಟೀಲ್, ಅಶ್ವಕ್ ನ್ಯೂಸ್, ಹಾವೇರಿ.